ಬೀದರ್ನಲ್ಲಿ ನಡೆದಂತಹ ದರೋಡೆಯ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ದರೋಡೆ ದಿನದ ಮತ್ತೊಂದು ಸ್ಫೋಟಕ ದೃಶ್ಯ TV5 ನಲ್ಲಿ. ದರೋಡೆ ಬಳಿಕ ಡಕಾಯಿತರು ಹೋಗಿದ್ದು ಎಲ್ಲಿಗೆ, ಎಲ್ಲಿಂದ ಬಂದಿದ್ರು, ಎಲ್ಲಿಗೆ ಹೋಗಿದ್ರು, ಯಾವ ಮಾರ್ಗವಾಗಿ ಹೋದ್ರು ಗೊತ್ತಾ? ಸ್ವಲ್ಪವೂ ಭಯಾನೇ ಇಲ್ಲದೆ ಪೊಲೀಸ್ ಮನೆ ಮುಂದೆಯೇ ಹೋಗಿದ್ರು ಈ ಡಕಾಯಿತರು. ನಗರಸಭೆ ಹತ್ತಿರ ಹಾಕಲಾಗಿದ್ದಂತ ಸಿಸಿ ಕ್ಯಾಮೆರಾದಲ್ಲಿ ಇವ್ರು ಹೋಗಿರುವಂತ ಆ ದೃಶ್ಯ ಲಭ್ಯವಾಗಿದೆ. ಬೈಕ್ನ ಪೆಟ್ರೋಲ್ ಟ್ಯಾಂಕ್ ಏನಿದೆ ಅದ್ರ ಮೇಲೇನೆ ಆ ಟ್ರಂಕ್ ಅನ್ನ ಇಟ್ಕೊಂಡು ಸಾಗಿರೋದವರು. ಕ್ಯಾಮೆರಾದಲ್ಲಿ ದೃಶ್ಯ ಸರಿಯಾಗಿದೆ. ಜನವರಿ 16ರ ಬೆಳಗ್ಗೆ 10:39ಕ್ಕೆ ಪೊಲೀಸರ ಮುಂದೆಯೇ ಕ್ರಾಸ್ ಆಗಿದ್ರು ಈ ಡಕಾಯಿತರು. ಬೈಕ್ನ ಪೆಟ್ರೋಲ್ ಟ್ಯಾಂಕ್ ಏನಿದೆ ಅದರ ಮೇಲೇನೆ ಈ ಹಣದ 83 ಲಕ್ಷ ಹಣ ಇರುವಂತ ಟ್ರಂಕ್ ಏನಿದೆ ಅದನ್ನ ಇಟ್ಕೊಂಡು ಪರಾರಿಯಾಗಿರೋದು. ದರೋಡೆ ಸ್ಥಳದಿಂದ ಹರಳಿಯ ವೃತ್ತ ಮಾರ್ಗವಾಗಿ ತೆರಳಿದ್ರು ಈ ಆರೋಪಿಗಳು. ಬಟ್ ಅಲ್ಲಿಂದಾನೇ ಮಾರ್ಗವನ್ನ ಬದಲಾವಣೆ ಮಾಡಿದ್ದು. ಯಾಕೆಂದ್ರೆ ಆ ಸ್ಥಳದಲ್ಲೇ ಪೊಲೀಸ್ ಇದ್ರು. ಆ ಪೊಲೀಸರನ್ನ ಕಂಡಂತಹ ಈ ಕದಿಮರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು ಅನ್ಸುತ್ತೆ. ಹಾಗಾಗಿನೇ ಅಲ್ಲಿಂದ ಮಾರ್ಗವನ್ನ ಬದಲಾವಣೆ ಮಾಡಿಕೊಂಡ್ರು. ಪೊಲೀಸರನ್ನ ಕಂಡ ತಕ್ಷಣ ರಾಂಗ್ ರೂಟ್ನಲ್ಲಿ ಸಂಚಾರ ಮಾಡಿರೋದು ಇವರು. ಆ ಒಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಬೀದರ್ನಲ್ಲಿ ಆಗಿರುವಂಥ SBI ATMಗೆ ಅಮೌಂಟ್ ಹಾಕೋದಕ್ಕೆ ಹೋದಾಗ ಏಜೆನ್ಸಿಯನ್ನು ಶೂಟೌಟ್ ಮಾಡ್ತಾರೆ. ಒಬ್ಬನು ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿರ್ತಾರೆ, ಇನ್ನೊಬ್ರಿಗೆ ಗಂಭೀರ ಗಾಯವಾಗಿರುತ್ತೆ. ಅದಾದ ಬಳಿಕ ಹಾರ್ಡ್ ಕ್ಯಾಶ್ ಇದ್ದಂಥ ಆ ಟ್ರಂಕನ್ನು ಅವರ ಬೈಕ್ನ ಪೆಟ್ರೋಲ್ ಟ್ಯಾಂಕ್ ಮೇಲೆ ಇಟ್ಕೊಂಡು ಎಸ್ಕೇಪ್ ಆಗಿದ್ರು. ಬಟ್ ಈ ರೀತಿ ಅವರು ಸಾಗುವಂಥ ಸಂದರ್ಭದಲ್ಲಿ ಹರಳಿಯ ವೃತ್ತದಲ್ಲಿ ಪೊಲೀಸರಿದ್ರಂತೆ. ಹೀಗಾಗಿನೇ ಅವರು ರಾಂಗ್ ರೂಟ್ ಹಿಡಿದಿದ್ರು. ಇಲ್ಲಿಂದ ಕನ್ನಡಾಂಬೆ ವೃತ್ತ, ಮಡಿವಾಳ ವೃತ್ತ ಇರ್ಬೋದು, ಸಿದ್ಧಾರ್ಥ ಕಾಲೇಜು, ಹೈದರಾಬಾದ್ ರಿಂಗ್ ರೋಡ್, ಇನ್ನು ಮಲ್ಕಾಪುರ್ ಹಾಗೂ ಸುಲ್ತಾನ್ಪುರ್ ಮೂಲಕ ತೆಲಂಗಾಣಕ್ಕೆ ಹೋಗಿದ್ದಾರೆ ರಾಬರ್ಸ್ ಎನ್ನಲಾಗ್ತಾ ಇದೆ. ಅಲ್ಲಿಂದ ಈಗ ತಮಿಳ್ನಾಡಿಗೆ ಹೋಗಿದ್ರು, ತಮಿಳ್ನಾಡಿಂದ ಮುಂಬೈಗೆ ಹೋಗಿದ್ದಾರೆ ಅನ್ನುವಂಥ ಶಂಕೆ ಕೂಡ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಒಂದೊಂದಾಗೆ CCTV ದೃಶ್ಯಗಳನ್ನ ಈಗಾಗಲೇ 100ಕ್ಕೂ ಹೆಚ್ಚು CCTV ದೃಶ್ಯಗಳನ್ನು ಪರಿಶೀಲನೆ ಮಾಡಿದ್ದಾರೆ, ಎಲ್ಲೆಲ್ಲಿ ಕ್ಲೂ ಸಿಗಬಹುದು ಅಂತ. ಸದ್ಯಕ್ಕೆ ಇವರು ಈ ರೀತಿಯಾಗಿ ಹರಳೆಯ ವೃತ್ತದಿಂದ ಮಾರ್ಗ ಬದಲಾವಣೆ ಮಾಡ್ಕೊಂಡು ಹೋಗಿರುವಂಥ ಆ CCTV ದೃಶ್ಯ ಕೂಡ ಲಭ್ಯವಾಗಿರುವಂಥದ್ದು. ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಡಕಾಯಿತರು ಹಗಲೇನೆ ಈ ರೀತಿಯಾಗಿ SBI ಬ್ಯಾಂಕಿಗೆ ATMಗೆ ಅಂತೇಳಿ ಏಜೆನ್ಸಿಗಳು ಅಮೌಂಟ್ ಹಾಕೋದಕ್ಕೆ, ಹಾರ್ಡ್ ಕ್ಯಾಶ್ ಹಾಕೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಶೂಟೌಟ್ ಮಾಡಿ ಹಣವನ್ನು ಎತ್ಕೊಂಡು ಎಸ್ಕೇಪ್ ಆಗಿದ್ರು. ಆ ಹಣ ಇರುವಂಥ ಪೆಟ್ಟಿಗೆಯನ್ನು ಹಿಡ್ಕೊಳ್ಳೋದಕ್ಕೂ ಅವ್ರಿಗೆ ಆಗ್ತಾ ಇರಲಿಲ್ಲ, ಬೈಕ್ ಬ್ಯಾಲೆನ್ಸ್ ಆಗ್ತಾ ಇರಲಿಲ್ಲ. ಹಾಗಿದ್ರು ಕೂಡ ಅಲ್ಲಿಂದ ಎಸ್ಕೇಪ್ ಆದರು. ಬಟ್ ಹಾಗೆ ಎಸ್ಕೇಪ್ ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಹರಳೆಯ ವೃತ್ತದಲ್ಲಿ ಪೊಲೀಸರನ್ನ ಕೂಡ ಇವ್ರು ನೋಡಿದ್ದಾರೆ. ಆಗ ಅವರ ಪ್ಲಾನ್ B ಅನಿಸುತ್ತೆ, ಅದನ್ನು ಅವರಲ್ಲಿ ಎಕ್ಸಿಕ್ಯೂಟ್ ಮಾಡಿರೋದು. ಹೀಗಾಗಿ ಅವರು ಕೇರಳಕ್ಕೆ ಹೋಗಿದ್ದಾರೆ, ಕೇರಳದಿಂದ ತಮಿಳ್ನಾಡಿಗೆ ಹೋಗಿದ್ದಾರೆ, ತಮಿಳ್ನಾಡಿಂದ ಮುಂಬೈಯಲ್ಲೂ ಕೂಡ ಇದ್ದಾರೆ ಅನ್ನುವಂಥ ಶಂಕೆ ಇದೆ. ಅದು ಕೂಡ ಬರೀ ಬೈಕ್ ಮೂಲಕ ಹೋಗಿರೋದಲ್ಲ, ಬೇರೆ ಬೇರೆ ವಾಹನಗಳ ಮೂಲಕ ಹೋಗಿದ್ದಾರೆ. ಅದಾದ ಬಳಿಕ ಜಲಸಾರಿಗೆ ಅಂದರೆ ಬೋಟ್ ಮೂಲಕ ಕೂಡ ಹೋಗಿದ್ದಾರೆ ಅನ್ನುವಂಥ ಒಂದಷ್ಟು ಅನುಮಾನಗಳಿವೆ. ಬಟ್ ಇನ್ನೂ ಕೂಡ ಅವರು ಸಿಕ್ಕಾಕೊಂಡಿಲ್ಲ. ಬಟ್ ಇವರಿಗೂ ಬಿಹಾರದ ಒಂದು ಗ್ಯಾಂಗಿಗೂ ಕೂಡ ಲಿಂಕ್ ಇದೆ ಅನ್ನುವಂಥ ಒಂದಷ್ಟು ಮಾಹಿತಿ ಕೂಡ ಈಗ ಪೊಲೀಸರು ಕಲೆ ಹಾಕಿರುವಂಥದ್ದು. ಯಾಕೆಂದರೆ ಇಬ್ಬರು ದರೋಡೆಕೋರು ಏನಿದ್ದಾರೆ ಬೈಕಲ್ಲಿ ಬಂದರು, ಕ್ಷಣಾರ್ಧದಲ್ಲಿ ದರೋಡೆ ಮಾಡ್ಕೊಂಡು ಹೋದರು ನಿಜ. ಬಟ್ ಅವರು ಎಲ್ಲಿಂದ ಬಂದರು, ಯಾವ ಮಾರ್ಗವಾಗಿ ಹೋದರು, ಈಗ ಸದ್ಯಕ್ಕೆ ಹೋಗಿರೋದೆಲ್ಲಿ, ಎಲ್ಲಿದ್ದಾರೆ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಅಜ್ಞಾತ ಸ್ಥಳದಿಂದ ಬೇರೆ ಬೇರೆ ಸ್ಥಳಕ್ಕೆ ಅವರೀಗ ಪ್ರಯಾಣ ಮಾಡ್ತಾ ಇರುವಂಥದ್ದು. ಹಾಗಾಗಿ ಅವರನ್ನು ಹಿಡಿಲೇಬೇಕು ಅಂತ ಪೊಲೀಸರು ಈಗ ಸ್ಕೆಚ್ ಹಾಕೊಂಡು ಕಾಯ್ತಾ ಇದ್ದಾರೆ. ಬೇರೆ ಬೇರೆ ಕಡೆ ಕೂಡ ಈಗಾಗಲೇ ಪೊಲೀಸ್ ತನಿಖಾ ತಂಡಗಳು ತೆರಳಿ ಅವರನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ.